ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆ ಏನಿದೆ ಇದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗಾಗಲೇ 52 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದ್ದು 97 ಆರೋಪಿಗಳಿಗಾಗಿ ಬಲೆ ಬೀಸಲಾಗಿದೆ. ಆದರೆ ನಾಗಮಂಗಲ ಪೊಲೀಸ್ ಠಾಣೆ ಏನಿದೆ ಅದರ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅಶೋಕ್, ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಸಸ್ಪೆಂಡ್ ಮೊದಲ ತಲೆದಂಡ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಅಮಾನತು ಮಾಡಿ ಐಜಿಪಿ ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಲ್ಲೇ ಈ ಗಲಭೆ ಆಗಿದೆ ಅನ್ನೋದು ಕೇಳಿ ಬಂದಂತ ಆರೋಪ. ದಕ್ಷಿಣ ವಲಯ ಐಜಿಪಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಲೋಪ ನಿರ್ಲಕ್ಷ್ಯ ಆರೋಪದಲ್ಲಿ ಅಮಾನತು ಮಾಡಲಾಗಿದೆ. ನಾಗಮಂಗಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಮಾನತಾಗಿದ್ದಾರೆ. ಪೊಲೀಸರು ಎಚ್ಚರಿಕೆ ವಹಿಸಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ ಅನ್ನೋದು. ಎಷ್ಟು ಮಟ್ಟಿಗೆ ಅಂತಂದ್ರೆ ಪೊಲೀಸರ ಮುಂದೆನೇ ಅಲ್ಲಿ ಬೆಂಕಿ ಹಚ್ಚಲಾಗುತ್ತೆ. ನಿನ್ನೆ ರಾತ್ರಿ ಅಮಾನತು ಮಾಡಿ ಐಜಿಪಿ ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಸಸ್ಪೆಂಡ್ ಮಾಡಲಾಗಿದೆ. ದಕ್ಷಿಣ ವಲಯ ಐಜಿಪಿ ಬೋರ್ಲಿಂಗಯ್ಯ ಆದೇಶ. ನಾಗಮಂಗಲ ಪಟ್ಟಣ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಅವ್ರನ್ನ ಈಗ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವರ ಅಲ್ಲಿನ ಇನ್ಸ್ಪೆಕ್ಟರ್. ಸೊ ಐಜಿಪಿ ಬೋರ್ಲಿಂಗಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಲೋಪ ಹಾಗೆ ನಿರ್ಲಕ್ಷ್ಯ ಆರೋಪದಲ್ಲಿ ಈಗ ಅಮಾನತು ಮಾಡಿರೋದು. ಆದರೆ ಬರೀ ಇದೊಂದು ಇನ್ಸ್ಪೆಕ್ಟರ್ ಅಮಾನತು ಮಾಡಿ ಮುಗಿಬಾರ್ದಿದ್ದು. ಯಾರು ನೋಡಿ ಅಲ್ಲಿ ಕಿಡಿಗೇಡಿಗಳಿದಾರಲ್ಲ, ಟ್ರೇಡ್ ಮಾರ್ಕ್ ಯಾರು ಕಲಿಸೋದು ನಿಮಗೆ ಗೊತ್ತಿದೆ. ಸೊ ಗಣೇಶ ವಿಸರ್ಜನೆ ವೇಳೆ ಗಲಭೆ ನೀವಲ್ಲಿ ನೋಡ್ಬೋದು. ಸೊ ಇಂಥ ಕಿಡಿಗೇಡಿಗಳು ಮತ್ತೆ ಬಾಲ ಬಿಸ್ತಿರೋ ಹಾಗೆ ಅಲ್ಲಿ ಕ್ರಮ ಆಗಬೇಕು. ಬರೀ ಒಬ್ಬರು ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಸಣ್ಣ ಘಟನೆ ಚಿಕ್ಕ ಘಟನೆ ಅಂತ ಹೇಳಿದ್ರೆ ಇಂಥವ್ರಿಗೆ ಮತ್ತಷ್ಟು ಇವರು ಮುಂದುವರಿಸ್ತಾ ಇರ್ತಾರೆ ಇವರು ಆಟೋಪಗಳನ್ನು. ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆ ನಿಜಕ್ಕೆಲ್ಲರೂ ಕೂಡ ಸ್ವಲ್ಪ ಅಲರ್ಟ್ ಆಗಬೇಕಾದಂಥ ಘಟನೆ ಇದು. ಪದೇ ಪದೇ ಇಂಥ ಘಟನೆಗಳು ಆಗ್ತಾನೇ ಇದೆ. ಅದಕ್ಕೆ ನಮ್ಮ ರಾಜಕೀಯ ನಾಯಕರುಗಳು ಯಾವ್ಯಾವ ರೀತಿಯಾಗಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ನಿಜವಾಗ್ಲೂ ಭಯ ಹುಟ್ಟಿಸುವಂಥ, ಕಾನೂನಿನ ಬಗ್ಗೆ ಭಯ ಹುಟ್ಟಿಸುವಂಥ ಕೆಲಸಗಳು ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಇನ್ನು ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಾಗಮಂಗಲಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಮೊದಲ ದೃಶ್ಯಗಳನ್ನ ತೋರಿಸ್ತೀವಿ. ಈಗ ಭೇಟಿ ನೀಡಿದಂತಹ ಸಂದರ್ಭ ಕುಮಾರಸ್ವಾಮಿ ಅವರು ಈ ಬಗ್ಗೆ ಖಂಡಿಸಿದ್ರು ನಿನ್ನೆ ಘಟನೆಯನ್ನ. ಎಚ್ ಡಿ ಕುಮಾರಸ್ವಾಮಿ ನಾಗಮಂಗಲಕ್ಕೆ ಬಂದಿದ್ದಾರೆ. ನಾಗಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ. ಇಲ್ಲಾಗಿರುವಂತಹ ಗಲಭೆ ಏನಿದೆ ಆ ಸ್ಥಳಗಳನ್ನ ಪರಿಶೀಲನೆ ಮಾಡಲಿದ್ದಾರೆ ಎಚ್ ಡಿ ಕೆ. ಈಗಾಗಲೇ ನಾಗಮಂಗಲಕ್ಕೆ ಎಂಟ್ರಿ ಆಗಿದ್ದಾರೆ. ಸುಟ್ಟು ಹೋಗಿರುವಂತಹ ಅಂಗಡಿಗಳೇನಿದೆ ಅಲ್ಲಿಗೆ ಭೇಟಿ ನೀಡೋಕೆ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿರುವಂತಹ ಎಚ್ ಡಿ ಕೆ. ಸೊ ಟಿವಿ9 ಮೂಲಕ ಅಲ್ಲಿನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಾ. ನಾಗಮಂಗಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಈಗ ಬಂದಿರುವಂತಹ ಸಂದರ್ಭ ಇದು. ಸೊ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾಹಿತಿ ಪಡೆಯಲಿರುವಂತಹ ಎಚ್ ಡಿ ಕೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈಗ ಆಗಮಿಸಿದ್ದಾರೆ ಮಂಡ್ಯದ ನಾಗಮಂಗಲಕ್ಕೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು. ಇದಾದ ನಂತರ ಅಲ್ಲಿ ಸಾಕಷ್ಟು ಅನಾಹುತಗಳಾಗಿತ್ತು. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿಯಾಗಿತ್ತು. ಹಾನಿಗೊಳಗಾದಂಥ ಅಂಗಡಿ ಮುಂಗಟ್ಟುಗಳನ್ನು ಪರಿಶೀಲನೆ ಮಾಡಲಿದ್ದಾರೆ. ಜೊತೆಗೆ ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ, ಜೊತೆಗೆ ಸ್ಥಳೀಯರಿಂದ. ಈಗಾಗಲೇ ಮಾಹಿತಿಯನ್ನ ಪಡೆದಾಗಿದೆ. ಈಗ ಸದ್ಯಕ್ಕೆ ಮಾಹಿತಿ ಇರುವಂತಹ ಪ್ರಕಾರ ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿ ಎಚ್ ಡಿ ಕೆ ಪರಿಶೀಲನೆ ನಡೆಸಿದ್ರು. ಸೊ ಅಲ್ಲಿನ ಸ್ಥಳೀಯರು ಕೂಡ, ಸ್ಥಳೀಯ ನಾಯಕರು, ಪೊಲೀಸ್ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನು ನೀಡಿದರು. ಸರ್ ಸ್ವಲ್ಪ ಸೈಡು ಬೇಡ ಬೇಡ ಬೇಡ